ಇತ್ತೀಚೆಗೆ ಭಾರತದಲ್ಲಿ ಒಂದು ದೊಡ್ಡ ಎಐ ಶೃಂಗಸಭೆ ನಡೆಯಿತು. ಅಲ್ಲಿ ದೇಶದ ಟೆಕ್ ಭವಿಷ್ಯವನ್ನೇ ಬದಲಿಸಬಹುದಾದಂಥ ದೊಡ್ಡ ದೊಡ್ಡ ಪ್ರಕಟಣೆಗಳು ಕೂಡ ಆದವು. ಆದರೆ ಇಂಟರ್ನೆಟ್ನಲ್ಲಿ ವೈರಲ್ ಆಗಿದ್ದು ಮಾತ್ರ ಒಂದು ನಕಲಿ ರೋಬೋಟ್ ನಾಯಿಯ ಕಥೆ. ಏನಿದು ಕಥೆ? ಬನ್ನಿ ಇದರ ಹಿಂದಿನ ಅಸಲಿ ವಿಷಯ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲೇ ನೋಡಿ ಎಷ್ಟು ದೊಡ್ಡ ವ್ಯತ್ಯಾಸ ಅಂತ. ಇಡೀ ಇಂಟರ್ನೆಟ್ ಚೀನಾದಿಂದ ತಂದ ಒಂದು ಆಟಿಕೆ ಬಗ್ಗೆ ಮಾತಾಡ್ತಿದ್ರೆ, ಅದೇ ಜಾಗದಲ್ಲಿ ನಮ್ಮದೇ ದೇಶದ ಎಕ್ಸ್ಟೆರಾ ರೋಬೋಟಿಕ್ಸ್ ಅನ್ನೋ ಸ್ಟಾರ್ಟಪ್ ಮಾಡಿದ ಅಸಲಿ ಇಂಡಸ್ಟ್ರಿಯಲ್ ರೋಬೋಟ್ ಬಗ್ಗೆ ಬಹುತೇಕ ಯಾರೂ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಈ ವಿಶ್ಲೇಷಣೆಯ ಮೂಲ ವಿಷಯವೇ ಇದು. ಈ ಒಂದೇ ಒಂದು ಘಟನೆ ಇಡೀ ಶೃಂಗಸಭೆಯ ನಿಜವಾದ ಕಥೆ ಏನು ಅನ್ನೋದನ್ನ ಹೇಳುತ್ತೆ. ಅಂದ್ರೆ ಆಕ್ರೋಶ ವೈರಲ್ ಆಗತ್ತೆ, ಆದ್ರೆ ನಿಜವಾದ ಇನ್ನೋವೇಷನ್ ಮಾತ್ರ ಸದ್ದಿಲ್ಲದೆ ಮೂಳೆ ಗುಂಪಾಗತ್ತೆ. ಒಂದು ಕಡೆ ಚೀನಾದಿಂದ ತಂದ $1,600 ಬೆಲೆಯ ಒಂದು ರೋಬೋಟ್ ಆಟಿಕೆ, ಇನ್ನೊಂದು ಕಡೆ ಐಐಟಿ ಕಾನ್ಪುರದ ಸ್ಟಾರ್ಟಪ್ ಒಂದು ತಯಾರಿಸಿದ ಸೀರಿಯಸ್ ಇಂಡಸ್ಟ್ರಿಯಲ್ ರೋಬೋಟ್. ಅಷ್ಟೇ ಅಲ್ಲ, L&T ತರಹದ ದೊಡ್ಡ ಕಂಪನಿಗಳು ಇದನ್ನ ತಮ್ಮ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ಬಳಸೋಕೆ ಟೆಸ್ಟ್ ಮಾಡ್ತಿವೆ. ನೋಡಿ, ಇದು ಭಾರತದ ನಿಜವಾದ ಟೆಕ್ ಶಕ್ತಿ. ಆದ್ರೆ ಚರ್ಚೆಯಾಗಿದ್ದು ಮಾತ್ರ ಬೇರೆ ವಿಷಯ. ಸರಿ, ಈ ರೋಬೋಟ್ ಡ್ರಾಮಾವನ್ನ ಪಕ್ಕಕ್ಕಿಟ್ಟು ಅಸಲಿ ವಿಷಯಕ್ಕೆ ಬರೋಣ. ಅಲ್ಲಿ ನಡೆದ ಆದ್ರೆ ಹೆಚ್ಚು ಗಮನಕ್ಕೆ ಬರದೇ ಹೋದ ತುಂಬಾನೇ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ಗಳ ಬಗ್ಗೆ ಮಾತಾಡೋಣ. ಇದರಲ್ಲಿ ಮುಖ್ಯವಾಗಿರೋದು ಸರ್ವಂ ಎಐ ಅನ್ನೋ ಕಂಪನಿ. ಸರ್ವಂ ಎಐ ಇಡೀ ಪ್ರಪಂಚದ ಎಐ ರೇಸ್ನಲ್ಲಿ ಇವರು ಮಾತ್ರ ಒಂದು ವಿಭಿನ್ನವಾದ ದಾರಿಯನ್ನೇ ಹಿಡಿದಿದ್ದಾರೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಅಮೆರಿಕ ಮತ್ತು ಚೀನಾದವರು ಯಾರು ಅತಿ ದೊಡ್ಡ ಎಐ ಮಾಡೆಲ್ ಮಾಡ್ತಾರೆ ಅಂತ ಸ್ಪರ್ಧೆ ಮಾಡ್ತಿದ್ದಾರೆ. ಆದ್ರೆ ಭಾರತ ಆ ರೇಸ್ನಲ್ಲೇ ಇಲ್ಲ. ನಮ್ಮ ಫೋಕಸ್ ಇರೋದು ಭಾರತದ ಕೋಟ್ಯಾಂತರ ಜನಕ್ಕೆ ನಿಜವಾಗ್ಲೂ ಹೇಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋ ತಂತ್ರಜ್ಞಾನವನ್ನ ಕಟ್ಟೋದು. ಅಂದ್ರೆ ರಿಯಲ್ ಲೈಫ್ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಕೊಡೋದು. ಸರ್ವಂ ಎಐ ಗುರಿ ತುಂಬಾನೇ ಸ್ಪಷ್ಟವಾಗಿದೆ. ಟೆಕ್ನಾಲಜಿಯನ್ನ ಪ್ರತಿಯೊಬ್ಬರಿಗೂ ತಲುಪಿಸಬೇಕು. ಯೋಚನೆ ಮಾಡಿ, ತಮಿಳುನಾಡಿನ ಒಬ್ಬ ರೈತ ಇಂಟರ್ನೆಟ್ ಇಲ್ಲದೇ ಇದ್ರೂ ತನ್ನ ಕನ್ನಡಕದ ಮುಖಾಂತರ ತಮಿಳಿನಲ್ಲಿ ಬೆಳೆ ಬಗ್ಗೆ ಸಲಹೆ ಪಡಿತಾನೆ. ಅಥವಾ ಒಬ್ಬ ಚಿಕ್ಕ ಅಂಗಡಿಯವನು ಹಿಂದಿಯಲ್ಲಿ ವಾಯ್ಸ್ ಕಮಾಂಡ್ ಕೊಟ್ಟು ತನ್ನ ಸ್ಟಾಕ್ ಮ್ಯಾನೇಜ್ ಮಾಡ್ತಾನೆ. ಇದು ಅಲ್ವಾ ನಿಜವಾದ ಕ್ರಾಂತಿ? ಸರ್ವಂ 2 ಹೊಸ ಎಐ ಮಾಡೆಲ್ಗಳನ್ನು ಲಾಂಚ್ ಮಾಡಿದೆ. ಮೊದಲನೇದು 30B. ಇದು ಮಿಕ್ಸ್ಚರ್ ಆಫ್ ಎಕ್ಸ್ಪರ್ಟ್ಸ್ ಅನ್ನೋ ಟೆಕ್ನಾಲಜಿ ಬಳಸುತ್ತೆ. ಅಂದ್ರೆ ಒಂದು ಕೆಲಸಕ್ಕೆ ಒಬ್ಬನೇ ಜ್ಞಾನಿ ಇರೋ ಬದಲು ಬೇರೆ ಬೇರೆ ವಿಷಯದಲ್ಲಿ ಎಕ್ಸ್ಪರ್ಟ್ ಇರೋ ಒಂದು ಟೀಮ್ ಕೆಲಸ ಮಾಡಿದ ಹಾಗೆ. ಇದರಿಂದ ಇದು 4 ರಿಂದ 6 ಪಟ್ಟು ಫಾಸ್ಟ್. ಇನ್ನು 105B ಮಾಡೆಲ್ ಇದೆಯಲ್ಲ, ಅದಕ್ಕೆ ಒಂದೇ ಸರಿಗೆ ಒಂದು ದೊಡ್ಡ ಪುಸ್ತಕದಷ್ಟು ಮಾಹಿತಿಯನ್ನು ಕೊಟ್ಟು ಅದನ್ನು ಅರ್ಥ ಮಾಡ್ಕೋ, ಅನಲೈಸ್ ಮಾಡು ಅಂದ್ರೂ ಮಾಡುತ್ತೆ. ಮತ್ತು ಇದೆಲ್ಲದರ ಬೆಲೆ ಅಬ್ಬಾ ಕೇಳಿದ್ರೆ ಶಾಕ್ ಆಗುತ್ತೆ. ನಿಮಿಷಕ್ಕೆ ಬರೀ ₹1. ಈ ಕಡಿಮೆ ಬೆಲೆನೇ ಭಾರತದ ಮಾರುಕಟ್ಟೆಯಲ್ಲಿ ಎಐ ಅನ್ನು ಎಲ್ಲರಿಗೂ ತಲುಪಿಸೋಕೆ ಇಟ್ಟಿರೋ ದೊಡ್ಡ ಹೆಜ್ಜೆ. ಇದು ಪಕ್ಕಾ UPI ಪ್ಲೇಬುಕ್. ಹೇಗೆ UPI ಪೇಮೆಂಟ್ ಸಿಸ್ಟಮ್ ಎಲ್ಲರಿಗೂ ಸಿಂಪಲ್ ಆಗಿ ಸಿಕ್ಕಿ ವೀಸಾದಂಚ ದೊಡ್ಡ ಕಂಪನಿಗಳನ್ನೇ ಹಿಂದಿಕ್ಕಿತೋ, ಅದೇ ರೀತಿ ಸರ್ವಂ ಎಐ ಟೆಕ್ನಾಲಜಿಯನ್ನ ಜನಸಾಮಾನ್ಯರಿಗೆ ತಲುಪಿಸೋಕೆ ಹೊರಟಿದೆ. ಭಾರತದ ಟೆಕ್ರಾಂತಿ ಬರೀ ಸಾಫ್ಟ್ವೇರ್ಗೆ ನಿಂತಿಲ್ಲ. ಈಗ ಬನ್ನಿ ಆಕಾಶದ ಕಡೆ ನೋಡೋಣ. ಅಲ್ಲಿ ಸ್ಕೈರೂಟ್ ಏರೋಸ್ಪೇಸ್ ಅನ್ನೋ ಕಂಪನಿ ಹಾರ್ಡ್ವೇರ್ ಇನೋವೇಷನ್ನಲ್ಲಿ ಹೊಸ ಇತಿಹಾಸವನ್ನೇ ಬರೀತಿದೆ. 2022ರಲ್ಲಿ ಭಾರತದ ಮೊದಲ ಖಾಸಗಿ ರಾಕೆಟ್ ಅನ್ನು ಯಶಸ್ವಿಯಾಗಿ ಲಾಂಚ್ ಮಾಡಿ ಇತಿಹಾಸ ಸೃಷ್ಟಿಸಿದ್ದ ಸ್ಕೈರೂಟ್ ಈಗ ತನ್ನ ಮೊದಲ ಕಮರ್ಷಿಯಲ್ ರಾಕೆಟ್ ವಿಕ್ರಮ್ 1 ಲಾಂಚ್ ಮಾಡೋಕೆ ರೆಡಿಯಾಗಿದೆ. ಇದು ಭಾರತದ ಪ್ರೈವೇಟ್ ಸ್ಪೇಸ್ ಇಂಡಸ್ಟ್ರಿಗೆ ಒಂದು ಐತಿಹಾಸಿಕ ಕ್ಷಣ ಆಗಲಿದೆ. ಈ ವಿಕ್ರಮ್ 1 ರಾಕೆಟ್ 3 ಹಂತಗಳಲ್ಲಿ ಕೆಲಸ ಮಾಡುತ್ತೆ. ಮೊದಲನೇದಾಗಿ, ಇದು ತುಂಬಾನೇ ಹಗುರವಾದ ಕಾರ್ಬನ್ ಕಾಂಪೋಸಿಟ್ಗಳಿಂದ ಮಾಡಿರೋದ್ರಿಂದ ಗಟ್ಟಿಯೂ ಹೌದು, ಹಗುರವೂ ಹೌದು. ಎರಡನೇ ಹಂತದಲ್ಲಿರೋ ಕಲಾಂ 250 ಇಂಜಿನ್ ರಾಕೆಟ್ ಕಕ್ಷೆ ತಲುಪೋಕೆ ಬೇಕಾದ ಮುಖ್ಯ ಪವರ್ ಕೊಡುತ್ತೆ. ಕೊನೆಗೆ 3ನೇ ಹಂತ ಸ್ಯಾಟಲೈಟ್ ಅನ್ನು ಪರ್ಫೆಕ್ಟ್ ಜಾಗದಲ್ಲಿ ಇಡೋಕೆ ಸಹಾಯ ಮಾಡುತ್ತೆ. ಎಐ ಸ್ಪೇಸ್ ಅಷ್ಟೇ ಅಲ್ಲ, ಭಾರತದ ಇಡೀ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಒಂದು ಅದ್ಭುತವಾದ ವೇಗದಲ್ಲಿ ಮುನ್ನುಗ್ಗುತ್ತಿದೆ. ಈ ಸಂಖ್ಯೆಗಳನ್ನ ನೋಡಿ. ಕಳೆದ ವಾರ 259 ಮಿಲಿಯನ್, ಆದ್ರೆ ಈ ವಾರ ಬರೋಬ್ಬರಿ 1.26 ಬಿಲಿಯನ್ ಫಂಡಿಂಗ್. ಇದು ಸುಮ್ಮನೆ ನಂಬರ್ ಅಷ್ಟೇ ಅಲ್ಲ, ಇದು ಭಾರತದ ಸ್ಟಾರ್ಟ್ಅಪ್ಗಳ ಮೇಲೆ ಇನ್ವೆಸ್ಟರ್ಸ್ ಇಟ್ಟಿರೋ ಅಪಾರ ನಂಬಿಕೆಯನ್ನ ತೋರಿಸುತ್ತೆ. ಕೆಲವು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಅನ್ನ ಬೇಗ ನೋಡ್ಬಿಡೋಣ. ನಾಸ್ಕಾಮ್ನ ಎಐ ಕ್ಲೌಡ್ ಪ್ಲಾಟ್ಫಾರ್ಮ್ ಯೂನಿಕಾರ್ನ್ ಆಗೋಕೆ ಬೇಕಾದಷ್ಟು ದೊಡ್ಡ ಫಂಡಿಂಗ್ ಅನ್ನ ಪಡೆದಿದೆ. C2I ಸೆಮಿ ಕಂಡಕ್ಟರ್ಸ್ ಇವರು ಎಐ ಡೇಟಾ ಸೆಂಟರ್ಸ್ಗಳಿಗೆ ಸ್ಮಾರ್ಟ್ ಪವರ್ ಚಿಪ್ಸ್ ಡಿಸೈನ್ ಮಾಡ್ತಿದ್ದಾರೆ. ಅಂದ್ರೆ ಎಐಯನ್ನು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಪವರ್ ಎಫಿಷಿಯೆಂಟ್ ಆಗಿ ರನ್ ಮಾಡೋಕೆ ಇದು ಸಹಾಯ ಮಾಡುತ್ತೆ.
ಇದು ನಮ್ಮ AI ಇನ್ಫ್ರಾಸ್ಟ್ರಕ್ಚರ್ಗೆ ತುಂಬಾನೇ ಮುಖ್ಯ. ಇನ್ನು ಬಯೋಟೆಕ್ ಬಗ್ಗೆ ಹೇಳೋದಾದ್ರೆ, ಪೆಟ್ರೀಸ್ ಕಂಪ್ನಿ ಕ್ಯಾನ್ಸರ್ ತರಹದ ರೋಗಗಳಿಗೆ ಬೇಗನೆ ಔಷಧಿ ಕಂಡುಹಿಡಿಯೋಕೆ AI ಬಳಸ್ತಿದೆ. ಇದು ಹೆಲ್ತ್ ಕೇರ್ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬದಲಾವಣೆ ತರಬಹುದು ಅಲ್ವಾ? ಇಷ್ಟೇ ಅಲ್ಲ, ಅಮೆರಿಕದ ದೊಡ್ಡ AI ಕಂಪನಿ ಆಂಥ್ರೋಪಿಕ್ ಬೆಂಗಳೂರಲ್ಲಿ ಆಫೀಸ್ ತೆರೀತಿದೆ ಅಂದ್ರೆ ಭಾರತದ ಗ್ಲೋಬಲ್ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ಅರ್ಥ ಮಾಡ್ಕೋಬಹುದು. ಇದರ ಜೊತೆಗೆ ಭಾರತ್ GPT, ಪಿಕ್ಸೆಲ್ ಸ್ಪೇಸ್, ಹೋಮ್ ರನ್ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೊಸ ಆವಿಷ್ಕಾರಗಳು ನಡೀತಾನೇ ಇವೆ. ಸರಿ, ಈ ಎಲ್ಲಾ ಬೆಳವಣಿಗೆಗಳನ್ನ ಒಟ್ಟಿಗೆ ಇಟ್ಟು ನೋಡಿದಾಗ ನಮಗೆ ಯಾವ ಚಿತ್ರಣ ಸಿಗುತ್ತೆ? ಇದರ ಸಾರಾಂಶ ಇಷ್ಟೇ: ಭಾರತ ಬೇರೆ ದೇಶಗಳ ಟೆಕ್ನಾಲಜಿಯನ್ನ ಸುಮ್ಮನೆ ಕಾಪಿ ಮಾಡ್ತಾ ಇಲ್ಲ, ಬದಲಾಗಿ ಭಾರತಕ್ಕೆ ಅಂತಾನೇ ಇರೋ ಸಮಸ್ಯೆಗಳಿಗೆ, ಅಂದ್ರೆ ನಮ್ಮ ಭಾಷಾ ವೈವಿಧ್ಯತೆ, ಕಡಿಮೆ ಇಂಟರ್ನೆಟ್ ಸ್ಪೀಡ್ ಇರೋ ಜಾಗಗಳು, ಇವೆಲ್ಲವಕ್ಕೂ ಸೊಲ್ಯೂಷನ್ ಕಂಡುಹಿಡಿತಿದೆ. ಕೈಗೆಟುಕುವ ಬೆಲೆಯಲ್ಲಿ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ಕೊಡೋದೇ ಇದರ ಅಸಲಿ ಮಂತ್ರ. ಹಾಗಾದ್ರೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ತನ್ನ ಈ ವಿಶಿಷ್ಟವಾದ ಮತ್ತು ಪ್ರಾಕ್ಟಿಕಲ್ ಆದ ಅಪ್ರೋಚ್ನಿಂದ ಭಾರತ ಪ್ರಪಂಚದ ಅತಿ ಮುಖ್ಯವಾದ AI ಲ್ಯಾಬೊರೇಟರಿಯಾಗಿ ಹೊರಹೊಮ್ಮುತ್ತಿದೆಯಾ? ಈ ಪ್ರಶ್ನೆಯೊಂದಿಗೆ ಈ ವಿಷಯದ ಬಗ್ಗೆ ಆಲೋಚಿಸೋಣ.